सर्वाघोरमुखारविन्दजनितः सप्तर्षिमान्यो गुरुः द्राक्षारामं सुभीमनाथमुखतः संभोज्य शीताञ्चले श्रीसिंहासनमारचय वसतिं चक्रे च तत्रैव यः एको रामगुरु संपूर्ण करुण कुर्यात् सदा मंगलम कंठे यस्य विराजते हि गरलम गंगाजलम मस्तके वामांगे गिरिराजराजतनया जाया भवानी स्थिता नंदी स्कंद गणादिनाथ सहित श्री केदारनाथ प्रभु केदारांचल संस्थितो हि सततम कुर्यात् सदा मंगलम. ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತಾ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಈ ನಗರದ ಎಲ್ಲ ಆರಾಧ್ಯ ದೈವಗಳನ್ನು ಸ್ಮರಿಸಿಕೊಳ್ಳುತ್ತಾ ಈ ಸಂವತ್ಸರದ ಕೊನೆಯ ಮಾಸದಲ್ಲಿ ಸಾಗಿಕೊಂಡು ಬಂದಂಥ ಚಳ್ಳಕೆರೆ ಮಹಾನಗರದ ಶ್ರೀಯುತ ಜಗದೀಶ್ ಅವರ ಪರಿವಾರದವರ ಸತ್ಸಂಕಲ್ಪದಂತೆ ಪೂಜ್ಯರ ಇಷ್ಟಲಿಂಗ ಮಹಾಪೂಜೆ ಹಾಗೂ ಸಾಂಕೇತಿಕ ಧರ್ಮಸಭೆ ಬಹಳ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಸಾಗಿಕೊಂಡು ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಚಳ್ಳಕೆರೆ ಮಹಾನಗರದ ಸಮಾಜದ ವೀರಶೈವ ಮಹಾಸಭಾದ ಎಲ್ಲ ಮುಖಂಡರೇ ಹಾಗೂ ಶ್ರದ್ಧೆ ಭಕ್ತಿ ನಿಷ್ಠೆ ವಿಶ್ವಾಸಗಳಿಂದ ಪಾಲ್ಗೊಂಡಿರುವಂಥ ಸಮಸ್ತ ಭಕ್ತ ಮುಮುಕ್ಷುಗಳೇ, ಇಲ್ಲಿ ಪಾಲ್ಗೊಂಡಿರುವಂಥ ಮಾತೆಯರೇ ಮತ್ತು ಮಕ್ಕಳೇ, ಇಲ್ಲಿ ಪರ್ಯಂತರವಾಗಿ ಅನೇಕ ವಿಷಯಗಳನ್ನು ಕುರಿತು ಸಂಕ್ಷಿಪ್ತವಾಗಿ ಶಿವಯೋಗಿ ಸ್ವಾಮಿ ಕಂಬಾಳೆ ಭಟ್ರು ತಮ್ಮ ಗಮನಕ್ಕೆ ವಿಷಯಗಳನ್ನು ತಂದಿದ್ದಾರೆ. ಭಾರತ ದೇಶ ಪರಮ ಪವಿತ್ರ, ಸರ್ವಶ್ರೇಷ್ಠ, ಸರ್ವೋಚ್ಚ ಸ್ಥಾನದಲ್ಲಿ ಇದೆ. ಇದಕ್ಕೆ ಕಾರಣ ಇಲ್ಲಿ ಇರುವಂಥ ಸನಾತನ ಸಂಸ್ಕೃತಿ, ಪರಂಪರೆ ಹಾಗೂ ಆಧ್ಯಾತ್ಮ, ಈ ಎಲ್ಲ ವಿಶೇಷತೆಗಳೇ ಈ ದೇಶದ ಕಲಶಪ್ರಾಯವಾದಂಥ ಕೀರ್ತಿಗೆ ಕಾರಣವಾಗಿದ್ದಾವೆ. ಅದರಲ್ಲಿಯೂ ಕೂಡ 12 ಜ್ಯೋತಿರ್ಲಿಂಗಗಳಿದ್ದಾವೆ ಭಾರತ ದೇಶದಲ್ಲಿ. 12 ಜ್ಯೋತಿರ್ಲಿಂಗಗಳು ಪರಮ ಪವಿತ್ರ, ಸರ್ವಶ್ರೇಷ್ಠ, ಸರ್ವೋಚ್ಚ ಸ್ಥಾನದಲ್ಲಿ ಇದ್ದಾವೆ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಅನೇಕ ಪ್ರಕಾರ ತಪ್ಪುಗಳನ್ನು, ಅಪರಾಧಗಳನ್ನು, ಪಾಪಕರ್ಮಗಳನ್ನು ಮಾಡ್ತಾನೆ. ಕೆಲವು ತಪ್ಪುಗಳು, ಅಪರಾಧಗಳು, ಪಾಪಕರ್ಮಗಳು ತನಗೆ ತಿಳಿದು ಆಗ್ತವೆ, ಇನ್ನು ಕೆಲವಷ್ಟು ತಿಳಿಯದಂತೆ ಆಗ್ತವೆ. ಒಟ್ಟಾರೆ ಪಾಪ ಕರ್ಮದ ಫಲವನ್ನ ದುಃಖದ ರೂಪದಲ್ಲಿ ಅನುಭವಿಸುವಂತ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಮನುಷ್ಯ ಎಷ್ಟೇ ಪಾಪ ಕರ್ಮವನ್ನು ಮಾಡಿದರೂ ಕೂಡ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರಗಳ ದರ್ಶನ ಮತ್ತು ದಾನ ಧರ್ಮ ಪುಣ್ಯ ಕರ್ಮವನ್ನು ಮಾಡೋದ್ರಿಂದ ಪಾಪ ಕರ್ಮಗಳು ಒಂದಷ್ಟು ಭಾಗ ಪರಿಹಾರವಾಗುತ್ತವೆ ಅನ್ನೋದನ್ನು ಹೇಳ್ತಾರೆ. ಅದರಲ್ಲೂ ಕೂಡ 12 ಜ್ಯೋತಿರ್ಲಿಂಗಗಳ ದರ್ಶನದಿಂದ ಅತ್ಯಂತ ಶ್ರೇಷ್ಠ ಪುಣ್ಯ ಲಭ್ಯವಾಗತ್ತೆ ಅಂತ ಹೇಳ್ತಾರೆ. ನಮಗೆ 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗೋದಿಲ್ಲ ಅಂತ ಹೇಳಿದ್ರೆ ಆ ಎಲ್ಲ ಪುಣ್ಯ ಒಂದು ಕಡೆಗೆ ಏನಾದರೂ ಸಿಗಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಹೇಳ್ತಾ ಇದ್ದಾರೆ, ಸ್ಕಂದ ಪುರಾಣದಲ್ಲಿ ಕೇದಾರಖಂಡದಲ್ಲಿ ಬರೀತಾ ಇದ್ದಾರೆ, ಸಾಧ್ಯ ಇದೆ. ಕೇದಾರನಾಥ ಜ್ಯೋತಿರ್ಲಿಂಗ ದರ್ಶನ ಸ್ಪರ್ಶದಿಂದ ಭಾರತ ಜ್ಯೋತಿರ್ಲಿಂಗ ಅಷ್ಟೇ ಅಲ್ಲ, ಈ ಭೂಮಂಡಲದಲ್ಲಿ ಏನು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಂತ ಏನು ಪ್ರಸಿದ್ಧವಾಗಿದ್ದಾವೋ ಎಲ್ಲಾ ಕ್ಷೇತ್ರಗಳ ಪುಣ್ಯ ಒಂದು ಕಡೆಗೆ ನಿಮಗೆ ಏನಾದರೂ ಸಿಗ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಅದು ಕೇದಾರನಾಥ ಜ್ಯೋತಿರ್ಲಿಂಗ, ಕೇದಾರನಾಥ ಹಿಮಾಲಯದಲ್ಲಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ.
ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಪಂಚಪಾಂಡವರಿಗಿರುವಂಥ ಗುರು ಹತ್ಯೆ, ವಸು ಹತ್ಯೆ, ಭ್ರಾತೃ ಹತ್ಯೆ, ಸ್ವಗೋತ್ರ ಹತ್ಯೆ, ಈ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಲಿಕ್ಕಾಗಿಯೇ ಭಗವಂತ ಅವತರಿಸಿ ಅನುಗ್ರಹ ಮಾಡಿದ್ದಾನೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪಂಚ ಕೇದಾರಗಳಂತಿದ್ದಾವೆ. ಕೇದಾರನಾಥ್, ಮಧ್ಯಮಹೇಶ್ವರ್, ತುಂಗನಾಥ್, ರುದ್ರನಾಥ್, ಕಲ್ಪನಾಥ್. ಕೇದಾರನಾಥ ಶಿವನ ಪೃಷ್ಠಭಾಗ, ಮಧ್ಯಮಹೇಶ್ವರ ಶಿವನ ನಾಭಿಸ್ಥಾನ, ತುಂಗನಾಥ ಬಾಹುಸ್ಥಾನ, ಆನಂತರ ರುದ್ರನಾಥ ಮುಖಮಂಡಲ ನೇತ್ರಸ್ಥಾನ, ಕಲ್ಪೇಶ್ವರ ಜಟಾಭಾಗ. ಈ ಪ್ರಕಾರ ಪಂಚಕೇದಾರಗಳು ಹಿಮಾಲಯದಲ್ಲಿ ವಿರಾಜಮಾನವಾಗಿದ್ದಾವೆ. ಅಷ್ಟೇ ಅಲ್ಲ, ಶಿವನ ಎಲ್ಲ ವಿಶಿಷ್ಟ ಲೀಲೆಗಳು ನಡೆದಂಥ ಕ್ಷೇತ್ರಗಳು ಯಾವುವು ಅಂತ ಕೇಳಿದ್ರೆ ಅದು ಹಿಮಾಲಯದಲ್ಲಿ. ಯಾವ ಶಿವಪಾರ್ವತಿಯರು ವಿವಾಹವಾದಂಥ ಸ್ಥಳ ಯಾವುದು ಅಂತ ಕೇಳಿದ್ರೆ ತ್ರಿಯೋಗಿ ನಾರಾಯಣ ಅಂತೇಳಿ, ತ್ರಿಯೋಗಿ ನಾರಾಯಣ ಅಂತ ಕೂಡ ಕರೀತಾರೆ. ಅದು ಹಿಮಾಲಯದಲ್ಲಿ ಕೇದಾರನಾಥ ಮಂದಿರದಿಂದ ಒಂದು 38 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಶಿವಪಾರ್ವತಿಯ ವಿವಾಹವಾದಂಥ ಸ್ಥಳ. ಇದು ಕೇದಾರನಾಥ ಬಂದವರಿಗೆ ಗೊತ್ತಿರುತ್ತೆ. ಗೌರಿಕುಂಡ ಅಂತಿದೆ. ಗೌರಿಕುಂಡಕ್ಕೆ ಬಂದು ಸುಮಾರು ತಾಯಿಗಳು ನಾವಿದ್ದಾಗ ಭಾಳ ಜನ ಬಂದಿದ್ರಿ, ಮತ್ತು ಹೋದ ಸಾರಿ ಸುಮಾರು ಜನ ಹೋಗಿ ಬಂದಿದ್ದೀರಿ. ಗೌರಿಕುಂಡಕ್ಕೆ ಹೋಗಿನೇ ಅಲ್ಲಿ ಮೇಲೆ ಕೇದಾರನಾಥಕ್ಕೆ ಬರಬೇಕು. ಗೌರಿಕುಂಡ ಅಂತ ಕೇಳಿದ್ರೆ ಪಾರ್ವತಿ ದೇವಿ ಶಿವನನ್ನ ಕುರಿತು ಅನೇಕ ವರ್ಷಗಳ ತಪಸ್ಸು ಮಾಡಿರುವಂಥ ಸ್ಥಳವೇ ಅದು ಗೌರಿಕುಂಡ ಅಂತ ಕರೀತಾರೆ. ಅಲ್ಲಿ ಇವತ್ತಿಗೂ ಕೂಡ ಅಂಥ ಚಳಿಯಲ್ಲಿ ಕುದಿಯುವಷ್ಟು ಬಿಸಿಯಾಗಿರುವಂಥ ನೀರು ಒಂದು ಕಡೆ ಬರುತ್ತೆ. ಅದು ಗೌರಿಕುಂಡ ಅಂತ ಕರೀತಾರೆ. ಅದು ಪಾರ್ವತಿ ತಪಸ್ಸನ್ನು ಮಾಡಿರುವ ಸ್ಥಳ. ಆನಂತರ ವಿಘ್ನೇಶ್ವರನಿಗೆ ಅಲ್ಲೇ ಪಾರ್ವತಿ ಗೌರಿ ದೇವಿ ಜನ್ಮವನ್ನು ಕೊಟ್ಟಂಥದ್ದು, ಅನುಗ್ರಹವನ್ನು ಮಾಡಿರುವಂಥದ್ದು. ಆನಂತರ ಕಾರ್ತಿಕೇಯನಿಗೆ ಜನ್ಮವನ್ನು ಕೊಟ್ಟಂಥ ಸ್ಥಳವೂ ಕೂಡ ಹಿಮಾಲಯ ಅನ್ನುವಂಥದ್ದು. ಆನಂತರ ದಕ್ಷ ಪ್ರಜಾಪತಿ ಮಹಾಯಾಗವನ್ನು ಮಾಡಿರ್ತಕ್ಕಂಥದ್ದು ಅದು ಹರದ್ವಾರ ಮಧ್ಯದಲ್ಲಿ ಬರುವಂಥ ಸ್ಥಾನ. ಆನಂತರ ವೀರಭದ್ರ ಸ್ವಾಮಿ ಪ್ರಕಟಗೊಂಡಿದ್ದು ಅದು ಕೂಡ ಹಿಮಾಲಯ ಅನ್ನುವಂಥದ್ದು. ಹಿಮಾಲಯದಲ್ಲಿ ಅವತರಿಸಿ ಯಾವ ದಕ್ಷ ಪ್ರಜಾಪತಿಯ ಅಹಂಕಾರಕ್ಕಾಗಿ ಶಿರಚ್ಛೇದನವನ್ನು ಮಾಡಿರ್ತಕ್ಕಂಥ ಸ್ಥಾನವೇ ಅದು ಹರಿದ್ವಾರ ಮಧ್ಯಭಾಗದಲ್ಲಿ ಬರುವಂಥದ್ದು. ಹಾಗಾಗಿ ಶಿವನ ಅನೇಕ ಲೀಲೆಗಳು ನಡೆದಂಥ ಸ್ಥಳ ಯಾವುದು ಅಂತ ಕೇಳಿದರೆ ಅದು ಹಿಮಾಲಯ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹಿಮಾಲಯದ ಕಂಕರವೇ ಶಂಕರಕ ನಿವಾಸ ಅಂತ ಕರೀತಾರೆ. ಒಂದು ಕಣಕಣದಲ್ಲೂ ಕೂಡ ಶಿವನ ನಿವಾಸ ಹಿಮಾಲಯದಲ್ಲಿ ಇರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಮನುಷ್ಯ ಎಷ್ಟೇ ಜನ್ಮದಲ್ಲಿ ಎಷ್ಟೇ ಪ್ರಬಲ ಮತ್ತು ಪ್ರಖರವಾದ ಪಾಪ ಕರ್ಮವಿದ್ರೂ ಕೂಡ ಕೇದಾರನಾಥನ ದರ್ಶನ ಸ್ಪರ್ಶದಿಂದ ಅನೇಕ ಜನ್ಮಾಂತರಗಳ ಪಾಪಗಳು ಪರಿಹಾರವಾಗುತ್ತೆ ಅನ್ನೋದನ್ನ ಬಹಳ ಸುಂದರವಾಗಿ ಸ್ಪಷ್ಟವಾಗಿ ಕರೀತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಷಣ್ಮಾಸಾಂ ಪೂಜಿತೋ ದೇವ್ಯಾಹ ಷಣ್ಮಾಸಾಂ ಮಾನವ ಸ್ಥಿತಾಃ. ಕೇದಾರನಾಥನ ಪೂಜೆಯನ್ನ 6 ತಿಂಗಳು ಮಾನವರು ಮಾಡ್ತಾರೆ, ಇನ್ನು 6 ತಿಂಗಳು ದೇವತೆಗಳು ಮಾಡ್ತಾರೆ ಅಂತ ಸ್ಕಂದ ಪುರಾಣದಲ್ಲಿ ಬರೀತಾರೆ. ಮಾನವರು ಮಾಡೋದು ನಾವು ನೋಡುತ್ತೇವೆ, ದೇವತೆಗಳು ಮಾಡೋದನ್ನು ನಮಗೆ ಹೇಗೆ ನಿದರ್ಶನ ಹೇಗೆ ತಿಳಿಯುತ್ತೆ ಅಂತ ಕೇಳಿದ್ರೆ ಅದಕ್ಕೊಂದು ಘಟನೆ ನಿಮ್ಗೆ ಹೇಳ್ತೇವೆ. ವೈಶಾಖ ಮಾಸದಿಂದ ಕಾರ್ತಿಕ ಮಾಸ ಪರ್ಯಂತರವಾಗಿ ಕೇದಾರನಾಥನ ಮಂದಿರ ಓಪನ್ ಇರುತ್ತೆ. ಅದು ಪ್ರತಿನಿತ್ಯ ಪೂಜೆ ಆಗುತ್ತೆ. ಪೂಜೆ ಮಾಡುವಂಥವ್ರು ಯಾರು ಅಂತ ಕೇಳಿದ್ರೆ ಇಲ್ಲಿ ಪರ್ಯಂತರವಾಗಿ ಕೇದಾರನಾಥ್, ಮಧ್ಯಮಹೇಶ್ವರ್, ಓಂಕಾರೇಶ್ವರ್, ಗುಪ್ತಕಾಶಿ ಈ 4 ಸ್ಥಾನಗಳಲ್ಲಿ ಕನ್ನಡ ನಾಡಿನ ಶುದ್ಧ ವೀರಶೈವ ಜಂಗಮ ಪರಂಪರೆಯವರೇ ಇವತ್ತಿನ ಪರ್ಯಂತರವಾಗಿ ಕೇದಾರನಾಥನ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಅಲ್ಲಿ 4 ಸ್ಥಾನದಲ್ಲಿ ಹೋದ್ರೆ ಪ್ರಧಾನ ಅರ್ಚಕರಾಗಿ ಕನ್ನಡಿಗರೇ ಇರ್ತಾರೆ. ಅದು ಒಂದು ವೈಶಿಷ್ಟ್ಯ. ಅದು ವೈಶಾಖ ಮಾಸದಿಂದ ಕಾರ್ತಿಕ ಮಾಸ ಪರ್ಯಂತರವಾಗಿ ಪೂಜೆ ನಡೆಯುತ್ತೆ. ಆನಂತರದಲ್ಲಿ ಕಾರ್ತಿಕ ಶುದ್ಧ ದ್ವಿತೀಯ ಮಂದಿರ ಕ್ಲೋಸ್ ಆಗುತ್ತೆ, ಮಂದಿರ ಬಂದ್ ಮಾಡೋ ಪ್ರಸಂಗ. ಅವತ್ತು ಪ್ರಾತಃ ಕಾಲ 3 ಗಂಟೆಯಿಂದ ಅನೇಕ ಪ್ರಕಾರ ಪೂಜಾ ವಿಧಿವಿಧಾನಗಳು ನಡೆಯುತ್ತೆ. 6:30 ಸರಿಸುಮಾರಿಗೆ ಕೇದಾರನಾಥ ಮಂದಿರದ ಗರ್ಭಗುಡಿ ಬಾಗಿಲ ಮುಚ್ಚಲಾಗುತ್ತೆ. 8:30 ಸರಿಸುಮಾರಿಗೆ ಮಹಾದ್ವಾರ ಮುಚ್ಚಲಾಗತ್ತೆ. 6 ತಿಂಗಳು ಬಂದಾಗತ್ತೆ. 6 ತಿಂಗಳು ಆದ ಮೇಲೆ ವೈಶಾಖ ಮಾಸದಲ್ಲಿ ಕೇದಾರನಾಥ ಮಂದಿರದ ಬಾಗಿಲು ತೆರೆಯಲ್ಪಡುತ್ತೆ. ಮಂದಿರದ ಬಾಗಿಲು ತೆರೆಯುವಂಥ ಅಧಿಕಾರ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ದೇಶದ ದೊಡ್ಡ ದೊಡ್ಡ ಉದ್ಯಮಿಗಳು, ಗಣ್ಯರು ಯಾರಿಗೂ ಇಲ್ಲ. ಕೇದಾರನಾಥ ಬಾಗಿಲು ತೆಗೆಯುವಂಥ ಅಧಿಕಾರ ಕೇವಲ ಕೇದಾರ ಪೀಠದ ಜಗದ್ಗುರು ಮಹಾಸನ್ನಿಧಿಯವರಿಗೆ ಮಾತ್ರ ಇದೆ ಅನ್ನುವಂಥದ್ದು ಕೂಡ ವೈಶಿಷ್ಟ್ಯ, ಒಂದು ವಿಶೇಷತೆ. ಕೇದಾರ ಜಗದ್ಗುರುಗಳ ಅಮೃತ ಹಸ್ತದಿಂದ ಕೇದಾರನಾಥ ಬಾಗಿಲು ತೆರೆಯಲ್ಪಡುತ್ತೆ. 6 ತಿಂಗಳು ಮುಚ್ಚಿದ ಮಂದಿರದ ಬಾಗಿಲು ತೆರೆದು ಒಳಗಡೆ ಹೋದಾಗ ಶ್ರೀಗಂಧ ಸಂಪಿಗೆ ಮಿಶ್ರಿತವಾದ ಸುಗಂಧ ಬರುತ್ತದೆ.
ನೀವು ಮನೆಯ ಕೊಠಡಿಯನ್ನ ಒಂದು 2-3 ತಿಂಗಳು ಏನಾದರೂ ಬಂದ್ ಮಾಡಿದ್ರೆ ದುರ್ಗಂಧ ಬರುತ್ತೆ. 6 ತಿಂಗಳ ಹಿಂದೆ ಮುಚ್ಚಿರುವಂತ ಆ ಮಂದಿರ ಹಣ್ಣುಗಳನ್ನು ಪರಿವಾರ ರೂಪದಲ್ಲಿ ಕೊಡ್ಲಿಕ್ಕಾಗತ್ತೆ. ಈ ಪ್ರಕಾರವಾಗಿ ಪ್ರಸಾದ ವಿನಿಯೋಗ ಮಾಡಲಾಗತ್ತೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಒಂದು ವೈಶಿಷ್ಟ್ಯತೆ ನಡೆಯುತ್ತೆ. ಏನು ವಿಶೇಷತೆ ಅಂತ ಕೇಳಿದ್ರೆ, ಅಲ್ಲಿ ಕೇದಾರನಾಥ ಮಂದಿರ ಮುಚ್ಚುವಂತ ಪ್ರಸಂಗದಲ್ಲಿ ಒಂದು 150 ಗ್ರಾಂನಷ್ಟು ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಲಾಗತ್ತೆ. ಬಹಳ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಇದನ್ನ, ದೀಪವನ್ನು ಹಚ್ಚಿಡಲಾಗತ್ತೆ. 6 ತಿಂಗಳ ನಂತರದಲ್ಲಿ ಏನು ಬಾಗಿಲು ತೆರೀತೀವಲ್ಲ, ಜಗದ್ಗುರು ಅಮೃತ ಹಸ್ತಿನ ಬಾಗಿಲು ತೆಗೆದು ಒಳಗಡೆ ಹೋದಾಗ ಆ 150 ಗ್ರಾಂನಷ್ಟು ತುಪ್ಪವನ್ನು ಹಾಕಿ ಹಚ್ಚಿರುವಂಥ ದೀಪ ಹಾಗೆ ಉರಿತಾ ಇರುತ್ತೆ, ಹಾಗೆ ಉರಿತಾ ಇರುತ್ತೆ, ಹಾಗೆ ಉರಿತಾ ಇರುತ್ತೆ. ಇದಕ್ಕೆ ಹೇಳ್ತಾರೆ ಷಣ್ಮಾಸಾಂ ಪೂಜಿತೋ ದೇವ್ಯಾಹ ಷಣ್ಮಾಸಾಂ ಮಾನವ ಸ್ಥಿತಾಃ. 6 ತಿಂಗಳು ಕೇದಾರನಾಥನ ಪೂಜೆಯನ್ನ ದೇವತೆಗಳು ಮಾಡ್ತಾರೆ, ಇನ್ನು 6 ತಿಂಗಳು ಮಾನವರಿಂದ ಪೂಜೆ ನಡೆಯುತ್ತೆ ಅನ್ನೋದನ್ನ ಈ ರೂಪದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಕೇದಾರನಾಥನ ವೈಶಿಷ್ಟ್ಯತೆ ಎನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ, ಅದರ ಜೊತೆಯಲ್ಲಿ ಕೇದಾರ ಪೀಠಕ್ಕೂ ಮತ್ತು ಕನ್ನಡ ನಾಡಿಗೂ ಬಹಳ ಅವಿನಾಭಾವ ಸಂಬಂಧ. ಇಲ್ಲಿ ಪರ್ಯಂತರವಾಗಿ ಕೇದಾರ ಪೀಠದ ಜಗದ್ಗುರುಗಳಾದವರು ಕೂಡ ಕರ್ನಾಟಕದವರೇ ಇದುವರೆಗೆ ಜಗದ್ಗುರುಗಳಾಗಿದ್ದಾರೆ. 324 ಜನ ಆಗಿದ್ದಾರೆ. ಮುಂದೆ ಬರುವಂತರು 325 ಜಗದ್ಗುರುಗಳಾಗ್ತಾ ಇದ್ದಾರೆ. ಅವರು ಎಲ್ಲರೂ ಕರ್ನಾಟಕದ ಶುದ್ಧ ವೀರ ಶಿವ ಜಂಗಮರೇ ಆಗಿರುವಂಥದ್ದು ಕನ್ನಡ ನಾಡಿನ ಒಂದು ವೈಶಿಷ್ಟ್ಯತೆ ಎನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ, ಸದ್ಭಕ್ತ ಬಂಧುಗಳೇ, ಜೀವನದಲ್ಲಿ ನಾವೆಲ್ಲ ಅನೇಕ ಸಂಕಷ್ಟಗಳಿಂದ ಬಳಲುತ್ತೇವೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ತೊಂದರೆ ಇರುತ್ತೆ. ತುಂಬ ಜನ ಅನ್ಕೋತಾರೆ ಅವರು ಸುಖವಾಗಿದ್ದಾರೆ, ಭಗವಂತ ನಮಗೆ ಕಷ್ಟ ಕೊಟ್ಟಿದ್ದಾನೆ. ಮತ್ತೊಬ್ಬರು ಹೇಳ್ತಾರೆ ಅವರಿಗೆಲ್ಲ ಆರೋಗ್ಯ ಚೆನ್ನಾಗಿದೆ, ನಮ್ಮ ಆರೋಗ್ಯ ಚೆನ್ನಾಗಿಲ್ಲ. ಅವರು ಚಲೋ ಮನೆ ಇದೆ, ನಮ್ಮ ಸಣ್ಣ ಮನೆ ಇದೆ ಅನ್ನುವಂಥ ಅನೇಕ ಗೊಂದಲಗಳಿಂದ ಮುಳುಗಿರ್ತಾರೆ. ಅದಕ್ಕೆ ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಜಗತ್ತಿನಲ್ಲಿ ನಾನು ಪರಿಪೂರ್ಣ ಸುಖಿ ಅನ್ನುವಂಥವ್ರು ಯಾರೂ ಸಿಗಲ್ಲ. ನೀವು ಕೇವಲ ನಾವು ಚಳ್ಳಕೆರೆ ಹೇಳ್ತಿಲ್ಲ, ಚಿತ್ರದುರ್ಗ ಜಿಲ್ಲೆ ಅಲ್ಲ, ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಇಡೀ ವಿಶ್ವ, ಈ ಭೂಮಂಡಲ ಅಂತೇನಿದೆಯಲ್ಲ, ಇಡೀ ಭೂಮಂಡಲವನ್ನೇ ನೀವು ಪರಿಕ್ರಮ ಮಾಡಿಕೊಂಡು ಬಂದರೂ ಕೂಡ ನಾನು ಪರಿಪೂರ್ಣ ಸುಖಿ ಅನ್ನುವಂಥವ್ರು ಜಗತ್ತಿನಲ್ಲಿ ನಮಗೆ ಯಾರೂ ಸಿಗೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಂಕಷ್ಟ ಇರುತ್ತೆ, ಒಂದಲ್ಲ ಒಂದು. ನಾವು ಅನ್ಕೋತೇವೆ ಅವ್ರು ಚಲೋ ಇದೆ ಅವ್ರಿಗೆ ಅಂತೇಳಿ, ಅವ್ರು ಅನ್ಕೋತಾರೆ ಇವ್ರಿಗೆ ಚೆನ್ನಾಗಿದೆ ಅಷ್ಟೇ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಂಕಷ್ಟಗಳಿರುತ್ತೆ. ಅದಕ್ಕೆ ಹೇಳ್ತಾರೆ ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು ನೋಡ. ಎಂಥ ಮಾತು ಹೇಳ್ತಾರೆ ಮಹಾತ್ಮರು. ಹೇಳ್ತಾರೆ ಬರ್ತಾ ಹೋಗ್ತಾ ಇರ್ತಕ್ಕಂಥವ್ರು ಇಬ್ಬರು ಅತಿಥಿಗಳಂತೆ. ಅವರು ಯಾರು ಸ್ಥಿರ ಇರಲ್ಲ. ನಿಮ್ಮ ಪರಿವಾರದ ಸದಸ್ಯರು ಸ್ಥಿರವಾಗಿ ಮನೆಯಲ್ಲಿ ಇರ್ತಾರೆ, ಅತಿಥಿಗಳು ಇವತ್ತು ಬರ್ತಾನೆ ನಾಳೆ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು ನೋಡ. ಯಾರು? ಸುಖ ಮತ್ತು ದುಃಖ. ಇದನ್ನು ಬಹಳ ನೆನಪಿಡ್ಬೇಕು, ಈ ಮಾತು ನೆನಪಿಡ್ಬೇಕು ಎಲ್ಲರೂ ಕೂಡ. ಸುಖ ಮತ್ತು ದುಃಖ ಇದು ಶಾಶ್ವತ ಅಲ್ಲ. ಅದಕ್ಕೆ ಹೇಳ್ತಾರೆ ಸುಖ ಪಶ್ಚಾತ್ ದುಃಖ, ದುಃಖ ಪಶ್ಚಾತ್ ಸುಖ. ಕಾಣ ಮನುಷ್ಯ, ಇವತ್ತು ನಿಮ್ಗೆ ಬಹಳ ಕಷ್ಟ ಇದೆ ಅಂತ ಕೇಳಿದ್ರೆ ಮುಂದೆ ಸುಖ ಬರಲಿದೆ. ಬಹಳ ಬಹಳ ಸುಖ ಇದೆ ಅಂತ ಕೇಳಿದ್ರೆ ಬರದಿಡಬೇಕು, ಮುಂದೆ ದುಃಖ ಬರಲಿದೆ. ಸುಖ ಮತ್ತು ದುಃಖ ಒಂದು ರಥದ 2 ಚಕ್ರಗಳಂತೆ, ಹಗಲು ರಾತ್ರಿಗಳಂತೆ, ಒಂದು ನಾಣ್ಯದ 2 ಮುಖಗಳಂತೆ. ಹಾಗೆ ಅದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಸುಖ ಮತ್ತು ದುಃಖ. ಮಹಾಭಾರತದ ಯುದ್ಧಗಳೆಲ್ಲ ಮುಗಿದು ಧರ್ಮರಾಯನಿಗೆ ರಾಜ್ಯ ಪಟ್ಟಾಭಿಷೇಕ ಆಯಿತು. ಎಲ್ಲರೂ ತಮ್ಮ ತಮ್ಮ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಶುರು ಮಾಡಿದರು. ಅವಾಗ ಕೃಷ್ಣ ಪರಮಾತ್ಮ ಅಲ್ಲಿಂದ ದ್ವಾರಕೆಗೆ ಹೊರಟ. ಅವಾಗ ಹಸ್ತಿನಾವತಿಯಿಂದ ಹೊರಟಂತ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಕೂಡ ಅವರವರ ವಿಷಯಗಳನ್ನ ತಿಳಿಸಿ ಹೊರಟ. ಅವಾಗ ಕುಂತಿ ದೇವಿಗೂ ಕೂಡ ಕೇಳಿದ, ನಾನಿನ್ನು ಹೊರಡ್ತಾ ಇದ್ದೇನೆ. ಅವಾಗ ಆಕೆ ಹೇಳಿದ್ದು, ನೀವು ಹೊರಟಿದೆ ಸತ್ಯ, ಆದರೆ ಜೀವನದಲ್ಲಿ ಯಾರು ಕೂಡ ಮರೆಯಲಾರಂತ ಒಂದು ವಿಷಯವನ್ನು ನೀವು ಹೇಳಬೇಕು. ಎಲ್ಲರಿಗೂ ಕೂಡ ಜ್ಞಾನೋದಯ ಆಗಬೇಕು, ಎಲ್ಲರಿಗೂ ಕೂಡ ಅರ್ಥ ಆಗಬೇಕು, ಎಲ್ಲ ಕಾಲಕ್ಕೂ ಎಲ್ಲರಿಗೂ ಕೂಡ ಅದರಿಂದ ಸತ್ಯದ ದರ್ಶನ ಆಗಬೇಕು ಅಂತ ಮಾತು ಹೇಳು ಅಂತ ಹೇಳುತ್ತಾಳೆ. ಅವಾಗ ಹೇಳಿದ ಕೃಷ್ಣ ಪರಮಾತ್ಮ, ನಾ ಇವತ್ತು ಹೇಳಿದರೆ ಮರ್ತು ಹೋಗ್ಬಿಡ್ತಾರೆ, ಹೇಳೋದಿಲ್ಲ, ಬರದ ತೋರಿಸ್ತೇನೆ ಅಂತ. ಅವ ಬರದ ಏನು ಬರದ ಅಂತ ಕೇಳಿದ್ರೆ ಸಮಯ ಬದಲಾಗಲಿದೆ, ಇಷ್ಟೇ ಬರದ. ಏನು ಬರದ? ಸಮಯ ಬದಲಾಗಲಿದೆ. ಅದನ್ನು ಯಾರು ಓದಿದ್ರು ಅರ್ಥ ಆಗತ್ತೆ, ಹೌದಲ್ವಾ?
ಒಬ್ಬ ಬಹಳ ಶ್ರೀಮಂತ ಮನುಷ್ಯ ಅದನ್ನು ಓದಿದ್ರೆ ಈ ಸಮಯ ಹೀಗೆ ಇರಲ್ಲ, ನಾಳೆ ಕಷ್ಟ ಬಡತನ ಬರ್ತದೆ ಅಂತ. ಬಹಳ ಬಡತನದಲ್ಲಿ ಇರುವಂತ ವ್ಯಕ್ತಿ ಅದನ್ನು ಓದಿದ್ರೆ ಇದು ಹೀಗೆ ಇರಲ್ಲ, ಮುಂದೆ ಸುಖ ಬರುತ್ತೆ. ಒಬ್ಬ ಆರೋಗ್ಯ ಸಮಸ್ಯೆಯಿಂದ ಬಳಲುವಂತ ವ್ಯಕ್ತಿ ಓದಿದರೆ ಆರೋಗ್ಯ ಮುಂದೆ ಚಲೋ ಆಗಬಹುದು ಅನ್ನುವಂತ ಒಂದು ಭಾವನೆ ಬರುತ್ತೆ. ಅದಕ್ಕಾಗಿ ಸುಖ ಮತ್ತು ದುಃಖಗಳು ಒಂದು ರಥದ 2 ಚಕ್ರಗಳು ಅನ್ನೋದನ್ನು ಯಾರು ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು ನೋಡ. ಮುಂದೆ ಹೇಳ್ತಾರೆ ಬಂದರೆ ಹೋಗದವರು ಇಬ್ಬರು, ಬಂದರೆ ಹೋಗದವರು ಇಬ್ಬರು. ಅವು ಬಂದ್ರೆ ಹೋಗೋದೇ ಇಲ್ಲ, ಯಾವ ಕಾರಣಕ್ಕೂ ಹೋಗೋದಿಲ್ಲ. ಯಾರು ಇರಬಹುದು? ಯಾವುದು? ಬಂದರೆ ಹೋಗದವರು ಇಬ್ಬರು, ವಿದ್ಯೆ ಮತ್ತು ಕಲೆ. ವಿದ್ಯೆ ಏನಿದೆಯಲ್ಲ ಸಹಜವಾಗಿ ಬರಲ್ಲ, ಬಹಳ ಕಷ್ಟಪಟ್ಟಾಗ ಅಷ್ಟೇ ಬರುತ್ತೆ, ಬಹಳ ಶ್ರಮ ವಹಿಸಿದಾಗ ಬರುತ್ತೆ, ಬಹಳ ಪರಿಶ್ರಮದಿಂದ ವಿದ್ಯೆ ಬರುತ್ತೆ. ಈಗ ನೀವು ಓದಿಸ್ತೀರಿ ಮಕ್ಕಳಿಗೆ, ನೀವು 4 ಗಂಟೆಗೆ ಎಬ್ಬಿಸಿ ಅವ್ರ ಜೊತೆಗೆ ನೀವು ತಪಸ್ಸು ಮಾಡ್ತೀರಿ, ನೀವು ಕುಂತು ಓದು ಅಂತ ಎದುರು ಕೂತು ಓದಿಸ್ತೀರಿ, ಕಷ್ಟಪಟ್ಟು ಓದಿಸ್ತೀರಿ. ಅವರು ಕಲಿತಂತ ವಿದ್ಯೆ ಜೀವನ ಪರ್ಯಂತರವಾಗಿ ಅವ್ರ ಜೊತೆಗಿರುತ್ತೆ. ಮತ್ತೆ ಕಲೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ. ಒಬ್ಬರು ಚಿತ್ರಕಲೆಯಲ್ಲಿ ಮುಂದಿರ್ತೀರಿ, ಒಬ್ಬರು ಹಾಡೋದ್ರಲ್ಲಿ ಮುಂದಿರ್ತೀರಿ, ಒಬ್ಬರು ಅಡುಗೆ ಪದಾರ್ಥಗಳು ಮಾಡೋದ್ರಲ್ಲಿ ಮುಂದಿರ್ತೀರಿ, ಇನ್ನೊಬ್ರು ಬೇರೆ ಬೇರೆ ವಿಗ್ರಹಗಳು ಮಾಡೋದ್ರಲ್ಲಿ, ಇನ್ನೊಬ್ರು ಬೇರೆ ಬೇರೆಯಲ್ಲಿ ಮುಂದೆ ಇರ್ತೀರಿ. ಅಂದ್ರೆ ಇದು ಕಲೆ ಒಂದು ದಿನಕ್ಕೆ ಬರೋದಲ್ಲ. ಈ ಉದಾಹರಣೆ ತಾಯಿದ್ರು, ನೀವೆಲ್ಲ ಸಣ್ಣವರಿದ್ದಾಗ ನಿಮಗೆ ಚಪಾತಿ ಮಾಡ್ಲಿಕ್ಕೆ ಬರ್ತಿರಲ್ಲ. ಚಪಾತಿ ಮಾಡ್ಲಿಕ್ಕೆ ಹಚ್ಚಿದ್ರೆ ಇಡೀ ಇಂಡಿಯಾ ಅದ್ರಲ್ಲಿ ತೋರಿಸ್ತಿದ್ರಿ. ಮಾಡ್ತಾ 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 ಈಗ ಅತ್ಯಂತ ಸುಂದರವಾಗಿ ಪೂರ್ಣ ಚಂದ್ರನಂತೆ ರೌಂಡ್ ಬರ್ತಿರ್ತದೆ. ಅದು ಮತ್ತೆ ಹಳೇದು ಮಾಡ್ಲಿಕ್ಕೆ ಬರಲ್ಲ ನಿಮಗೆ, ಹೊಸದು ಕಲಿತ ಮೇಲೆ ಹೊಸದು ಹಾಗೆ ಇರುತ್ತೆ. ಹಾಗಾಗಿ ಕಲೆ ಮತ್ತು ವಿದ್ಯೆ ಇದು ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮಿಂದ ಹೋಗೋದಿಲ್ಲ. ಅದಕ್ಕೆ ಹೇಳಿದ್ರು ಬಂದರೆ ಹೋಗದವರು ಇಬ್ಬರು, ವಿದ್ಯಾ ಮತ್ತು ಕಲೆ. ಮತ್ತೆ ಹೇಳ್ತಾರೆ, ಎಂತ ಮಾತು ಹೇಳ್ತಾರೆ, ಕರೆಯಿಸಿಕೊಂಡು ಬರುವವರು ಇಬ್ಬರು. ನೀವು ಕರೆದಾಗಷ್ಟೇ ಬರ್ತಾರೆ ಇಬ್ರು. ಯಾರವರು? ಯಾರಿರಬಹುದು? ನೀವು ಕರೆದ್ರೆ ಬರ್ತಾರೆ, ಕರೀಲಿದ್ರೆ ಬರಲ್ಲ. ಯಾರಿರ್ಬೋದು? ಜಗದೀಶ್ ಮಾಸ್ಟ್ರು. ಕೀರ್ತಿ ಅಪಕೀರ್ತಿ ಅಲ್ವಾ? ಸ್ವಲ್ಪ ಚಿಂತನೆ ಮಾಡಿ. ಕೀರ್ತಿ ಒಳ್ಳೆ ಹೆಸರು ತಗೋಬೇಕು, ಸುಮ್ಮನೆ ಬರ್ತದ? ಕಷ್ಟಪಡಬೇಕು, ಪರಿಶ್ರಮ ತಗೋಬೇಕು. ಈಗ ದಾನಶೂರ ವೀರ ಕರ್ಣ ಅಂತ ಕರೆಸ್ಕೊಂಡು ಸುಮ್ಮನೆ ಆಯ್ತಾ? ಕುರುಕ್ಷೇತ್ರ ಯುದ್ಧ ಶುರುವಾಗ್ತಾ ಇದೆ. ಅವಾಗ ಇಂದ್ರದೇವ ಬಂದು ಕರ್ಣ ಕುಂಡಲ ಕವಚಗಳ ದಾನವಾಗಿ ಬಿಡ ತಕ್ಷಣದಲ್ಲಿ ಮರು ವಿಚಾರ ಮಾಡದೆ ಕಿತ್ತು ದಾನ ಮಾಡಿರ್ತಕ್ಕಂಥವನು ದಾನಶೂರ ಕರ್ಣ ಅಲ್ಲವ, ದಾನಶೂರ ವೀರ ಕರ್ಣ ಅಂತ ಕರೆದ್ರು ಅವನು ಅಲ್ವಾ? ಇದು ಅವನ ವಿಶೇಷತೆ. ಅದನ್ನು ಕರೆಸ್ಕೋಬೇಕು ಅಂದ್ರೆ ಇಷ್ಟು ಕಷ್ಟ ಇದೆ, ಸುಮ್ಮನೆ ಬಂದಿಲ್ಲ. ಈಗ ಸತ್ಯ ಹರಿಶ್ಚಂದ್ರ ಅಂತ ಕರೆದು ಅದು ಸುಮ್ಮನೆ ಬಂದದ? ಅವನು ಒಂದು ಸುಳ್ಳು ಹೇಳಿದ್ರೆ ಎಲ್ಲ ಇತ್ತು. ಸತ್ಯಕ್ಕಾಗಿ ತನ್ನನ್ನು ಮಾರಿಕೊಂಡ, ಸಂಪತ್ತಿಯನ್ನು ತ್ಯಾಗ ಮಾಡಿದ, ತನ್ನ ಹೆಂಡತಿಯನ್ನು ಮಾರಿದ, ತನ್ನ ಮಗನನ್ನು ಮಾರಿದ, ಸ್ಮಶಾನವನ್ನು ಕಾದ, ಎಲ್ಲವನ್ನು ಅನುಭವಿಸಿದ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಅವನಿಗೆ ಸತ್ಯ ಹರಿಶ್ಚಂದ್ರ ಅಂತ. ಅವನ ಮಗ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ದುಡ್ಡಿಲ್ಲ ಅಲ್ವಾ? ಇಷ್ಟೆಲ್ಲ ಶ್ರಮ ವಹಿಸಿದ ಮೇಲೆ ಅವನಿಗೆ ಸತ್ಯ ಹರಿಶ್ಚಂದ್ರ ಅಂತ ಕರೆದು. ಧರ್ಮರಾಯ ಸುಮ್ಮನೆ ಬಂದದ ಇದೊಂದು ಹೆಸರು. ಧರ್ಮರಾಯ ಅಂತ ಅನಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಧರ್ಮದಿಂದ ಹಿಂದೆ ಸರಿದ್ರೆ ವನವಾಸ ಅಜ್ಞಾತವಾಸ ಪೂರ ತಪ್ಪಿತ್ತು ಅವನಿಗೆ. ಅವನು ಹೇಳಿದ ಜೀವನ ಪೂರ್ತಿ ವನವಾಸ ಮಾಡ್ತಾನೆ, ಅಜ್ಞಾತವಾಸ ಜೀವನ ಪೂರ್ತಿ ಮಾಡ್ತಾನೆ, ಆದ್ರೆ ನಾನು ಧರ್ಮ ಬಿಡೋದಿಲ್ಲ ಅಂತ ಹೇಳಿ. ಹಾಗಾಗಿ ಧರ್ಮರಾಯ ಅಂತ ಕರೆಸ್ಕೊಂಡು ಅಲ್ವಾ? ಹಾಗಾಗಿ ಇದು ಕೀರ್ತಿ. ಕೀರ್ತಿ ಬರಬೇಕು ಅಂತ ಕೇಳಿದ್ರೆ ಅವರು ತ್ಯಾಗ ದೊಡ್ಡದಿರಬೇಕು. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಜಗಜ್ಯೋತಿ ಬಸವೇಶ್ವರರು, ನಮ್ಮ ಪರಂಪರೆಯ ಮೂಲ ಆಚಾರ್ಯರು, ಇವರೆಲ್ಲರ ಕೀರ್ತಿ ಸುಮ್ಮನೆ ಬಂದಿಲ್ಲ. ಶ್ರೀಗಂಧದ ಕಟ್ಟಿಗೆಯಿಂದ ತಮ್ಮ ಶರೀರವನ್ನು ಮಾಡಿ ತೇದು 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 ಸಮಾಜವನ್ನು, ಧರ್ಮವನ್ನು, ತತ್ವವನ್ನು, ಸಿದ್ಧಾಂತವನ್ನು, ನೀತಿಯನ್ನು, ನಿಯಮವನ್ನು, ಆಚಾರವನ್ನು, ವಿಚಾರವನ್ನು ಬಿತ್ತಿ ಬೆಳೆದಿದ್ದಾರೆ. ಹಾಗಾಗಿ ಅವರ ಕೀರ್ತಿ ಅಜರಾಮರವಾಗಿ ಉಳಿತಾ ಇದೆ ಅಂತ. ಅಪಕೀರ್ತಿ ಇದು ಸುಮ್ಮನೆ ಬರಲ್ಲ, ಏನಾದರೂ ಮಾಡಿದರೆ ಬರ್ತದೆ. ರಾವಣಾಸುರ ಅಪಕೀರ್ತಿ ಇದೆಯಲ್ಲ, ದುರ್ಯೋಧನ ಅಪಕೀರ್ತಿ ಇದೆಯಲ್ಲ, ದುಶ್ಯಾಸನ, ಶಕುನಿ, ರಕ್ತಬೀಜ, ಶುಂಭ, ನಿಶುಂಭ, ಇವರೆಲ್ಲರೂ ಇವೆಲ್ಲ ಹೇಳ್ತಾ ಹೋದ್ರೆ ತುಂಬ ಸಾವಿರಾರು ಜನ ಹೆಸರು ಬರುತ್ತೆ. ಇವೆಲ್ಲ ಅವರವರು ಮಾಡಿದ ಪಾಪ ಮತ್ತು ಪುಣ್ಯ ಕರ್ಮದ ಮೇಲೆ ಕೀರ್ತಿ ಅಪಕೀರ್ತಿಗಳು ಬಂದಿದೆ ಅಲ್ವಾ? ಅದಕ್ಕೆ ಹೇಳಿದ್ರು
ಕರೆಯಿಸಿಕೊಂಡು ಬರುವವರು ಇಬ್ಬರು. ಯಾರ್ಯಾರು ಹೇಳ್ರಿ ಒಂದ್ಸರಿ. ನಾವು ನೆಕ್ಸ್ಟ್ ಕೇಳ್ತೇವೆ, ನೆನ್ಪಿಟ್ಟಿದ್ರು. ಕೀರ್ತಿ ಅಪಕೀರ್ತಿ ಮುಂದೆ ಹೇಳ್ತಾರೆ. ಇನ್ನೊಂದು ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಕರೆಯದೇ ಬರುವವರು ಇಬ್ಬರು. ನೀವು ಕರೆಯೋದೇ ಬೇಡ, ಅವ್ರು ಬರ್ತಾರೆ. ನೀವು ಕರಿಬಾಡ್ರಿ, ಆದ್ರೂ ಬರ್ತಾರೆ ಅತಿಥಿಗಳು. ಯಾರು? ಹುಟ್ಟು ನೀವು ಕರೆದಾಗ ಬರೋದು. ಹುಟ್ಟು ಸಾವು ಅಲ್ಲ, ಮೃತ್ಯು ಅದು ಸತ್ಯ. ನೀವು ಕರಿಬೇಕಾಗಿಲ್ಲ. ಮುಪ್ಪು ಮತ್ತು ಮೃತ್ಯು. ಮುಪ್ಪು ವಯಸ್ಸಾಗ್ಲಿ ಅಂತ ಯಾರಂತೀರಿ? ಒಬ್ರು ಕೈ ಮೇಲೆ ಮಾಡಿ ಅಂಥವ್ರು ಯಾರಾದ್ರಿ? ನಾವು ವಯಸ್ಸಾಗ್ಲಿ ಅಂತ ಬಯಸೋರು ಯಾರಾದ್ರೂ ಇದ್ದೀರಿ? ಯಾರಾದರೂ ಶರೀರ ತುಂಬ ತ್ರಾಸ ಆತಂದ್ರೆ ಸಾಕಪ್ಪ ಜೀವನ, ದೇವ್ರು ಎಲ್ಲಿದೆ ಕರ್ಕಾಳಪ್ಪ ಅಂತಾರೆ. ಏನಾದರೂ ಯಮರಾಯ ಬಂದು ನಡಿ ಹೋಗೋಣ ಅಂದ್ರೆ, ಒಂದು ಅಜ್ಜಿ ವಯಸ್ಸಾಗಿದ ಮುಂದೆ ಕಟ್ಟಿಗೆ ಕಡಿಲಿ ಕಾಡಿಗೆ ಹೋಗಿತ್ತು. ಕಟ್ಟಿಗೆ ಕಡಿದು ಮಾರಿ ಜೀವನ ಮಾಡ್ತಿತ್ತು. ಒಂದು ದಿವಸ ಇಷ್ಟು ಬೇಜಾರಾಗ್ತದಕ್ಕೆ ಏನು ನನ್ನ ಬದುಕಿದ್ರು, ದಿವಸ ಕಾಡಿಗೆ ಬರಬೇಕು, ಕಟ್ಟಿಗೆ ಕಡಿಬೇಕು, ಅದನ್ನು ಮಾರಬೇಕು, ಅದ್ರಾಗ ಕಾಯಿಪಲ್ಲೆ ದವಸಾನೆ ತಗೊಂಡೋಗಿ ಅಡಿಗೆ ಮಾಡ್ಕೊಳ್ಬೇಕು, ಹೋಗ್ಬೇಕು, ಎದಕ್ಕೆ ಬದುಕಬೇಕು ನಾನು ಅಂತ ಇಷ್ಟು ಬೇಜಾರಾಗ್ತದಕ್ಕೆ ಅಂಥದ್ದು. ಎಲ್ಲಿ ಇದೆಯಪ್ಪ ಯಮಧರ್ಮ, ನನಗೆ ಕರ್ಕಂಡು ಯಾಕೆ ಹೋಗಲ್ಲ ನೀನು ಅಂತದ್ದು. ಅದೇ ದಾರಿ ಹೊಂಟದ್ದು ಅವನ ಪುಣ್ಯ. ಅವನು ಬಂದ, ದೊಡ್ಡ ಗಾತ್ರದಿಂದ ಬಂದು ನಿಂತ. ಅವಾಗ ಹೇಳಿದ, ಮತ್ತೆ ನಡಿ ಹೋಗೋಣ ಅಂತ. ಅದಂತೂ ಎಲ್ಲಿಗೆ? ಈ ಕರೆದಲ್ಲ ನೀನು, ಕರೆದಲ್ಲ ಹೋಗೋಣ, ಯಮಲೋಕ ಕರ್ಕೊಂಡು ಹೋಗ ನಿನ್ನ. ಆಜಂತೂ ಪುಣ್ಯಾತ್ಮ ನಿನ್ನ ಕರೆದದ್ದು ಯಮಲೋಕ ಕರ್ಕೊಂಡು ಹೋಗಕ್ಕಲ್ಲ, ಕಟ್ಟಿ ಹೊರಿ ಹೊರ್ಸಕ್ ಕರೆದಲ್ಲಿ, ಕಟ್ಟಿ ಹೊರಿ ಹೊರ್ಸಿ ಹೋಗ ಅಂತ ಹೇಳ್ತಾರೆ. ಅಂದ್ರೆ ಬಹಳ ಜನ ಅಂತಾರೆ ಆರೋಗ್ಯದಲ್ಲಿ ಬಹಳ ಸುಸ್ತು ಆಗ್ತದೆ, ಸಾಕಪ್ಪ ಜೀವನ ಅಂತ. ಆ ಕ್ಷಣಕ್ಕಷ್ಟೇ ಅದು. ಹಾಗೆ ನಮಗೆ ಮುಪ್ಪು ಬರಲಿ ಅಂತ ಯಾರು ಬಯಸಲ್ಲ. ನಾವು ಯಾವಾಗಲೂ ಕೂಡ ಆರೋಗ್ಯವಾಗಿರಬೇಕು, ವಯಸ್ಕರಾಗಿರಬೇಕು ಅಂತ ಎಲ್ಲರೂ ಬಯಸೋದು ಸಹಜ. ಆದರೆ ಯಾರು ಬಯಸ್ತಾರ ಅಂತ ಅದೇನು ಕೇಳಲ್ಲ. ಬರ್ತದೆ, ಒಂದೊಂದೇ ಸಿಗ್ನಲ್ ಕೊಟ್ಕೋತ ಹೋಗುತ್ತದೆ. ಆ ಮುಪ್ಪು ಬರುತ್ತೆ, ಮೃತ್ಯು ಯಾರು ಬಯಸಲ್ಲ. ಮೃತ್ಯು ಬರಲಿ ಅಂತ ಯಾರು ಬೇಡಲ್ಲ, ಯಾರು ಬೇಡಿಲ್ಲ ಅಂತ ಬೇಡಲ್ಲ. ಎಷ್ಟೋ ಮಕ್ಕಳು ತಾಯಿ ಗರ್ಭದಲ್ಲಿರುವಾಗ ಮೃತ್ಯು ಆಗುತ್ತೆ, ಜನನಾಗಿ ಕೆಲವೇ ಕ್ಷಣದಲ್ಲಿ ಮೃತ್ಯು ಆಗುತ್ತೆ. ಮಕ್ಕಳು ಓದಲಿಕ್ಕೆ ಹೋದಾಗ ಮೃತ್ಯು ಆಗುತ್ತೆ. ಬೆಳೀತಾ ಓದಿ ಒಳ್ಳೆ ಫಲಿತಾಂಶ ಬರುತ್ತೆ, ಒಳ್ಳೆ ರ್ಯಾಂಕ್ ಬಂದಷ್ಟು ಒಳ್ಳೆ ಫಲಿತಾಂಶ ಬರ್ತಿರುತ್ತೆ, ಅವಾಗ ಮೃತ್ಯು ಆಗಿರುತ್ತೆ. ಎಷ್ಟೋ ಮಕ್ಕಳು ಕಷ್ಟಪಟ್ಟು ಓದಿ ಆ ರಿಸಲ್ಟ್ ಬಂದಿರ್ತದಲ್ಲ, ಆ ರಿಸಲ್ಟ್ ಆಯಿತು, ಕಷ್ಟಪಟ್ಟು ಓದಿ ನೌಕರಿ, ಅವ್ರಿಗೆ ಇನ್ನೇನು ನೌಕರಿ ಸಿಗುತ್ತೆ ಅನ್ನೋ ಪ್ರಸಂಗದಲ್ಲಿ ಮೃತ್ಯು ಆಗಿದೆ. ಓದುವವರ ವೀಕ್ಷಣೆಗಾಗಿ ಹೋದಾಗ ಮೃತ್ಯು ಆಗಿದ್ದನ್ನು ನೋಡಿದ್ದೀರಿ. ಮದುವೆ ಮಂಟಪದಲ್ಲಿ ಮೃತ್ಯು ಆಗಿದೆ. ಕಷ್ಟಪಟ್ಟು ದುಡಿದು ಕಟ್ಟಿಸಿದ ಮನೆ ಗೃಹ ಪ್ರವೇಶ ಮಾಡಿದಾಗ ಒಂದು ಕಾಲು ಒಳಗಿದೆ, ಒಂದು ಕಾಲು ಹೊರಗಿದೆ. ಹೌದು ಸಂಜೀವ, ಆವಾಗ ಮೃತ್ಯು ಆಗಿದೆ ಎಷ್ಟೋ ನೋಡಿದ್ದೀರಿ ಅಲ್ವಾ? ಆನಂತರದಲ್ಲಿ ಏನು ಸಾಧನೆ ಮಾಡಿ ದೊಡ್ಡ ಪ್ರಶಸ್ತಿ ಬರ್ತಾ ಇದೆ, ಮೃತ್ಯು ಆಗಿದೆ ನೋಡಿದ್ದೀರಿ. ಆದರೆ ಮೃತ್ಯು ಯಾರ ಕೈಯಲ್ಲೂ ಇಲ್ಲ. ಅದಕ್ಕೆ ಎದುರು ಕರೆಯದೇ ಬರುವವರು ಇಬ್ಬರು. ಯಾರು? ಕರೆಕ್ಟ್ ನೆನಪಿಗೆ ಮೊದಲನೆಯಿಂದ ಹೇಳ್ರಿ ಒಂದ್ಸರಿ. ಮೊದಲನೇನು? ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು. ಯಾರು? ಸುಖ ಮತ್ತು ದುಃಖ ಅಲ್ವಾ? ಕರೆಯಿಸಿಕೊಂಡು ಬರುವವರು ಇಬ್ಬರು, ಕರೆಯದೇ ಬರುವವರು ಇಬ್ಬರು. ಮುಪ್ಪು ಮತ್ತು ಮೃತ್ಯು. ನಂತರ ಬಂದರೆ ಹೋಗದವರು ಇಬ್ಬರು, ಕೀರ್ತಿ ಅಪಕೀರ್ತಿ. ಅಲ್ಲ, ನೆನ್ಪಿಟ್ಟಿರಿ, ಕರೆಕ್ಟ್ ನೆನ್ಪಿಟ್ಟಿರಿ. ಯಾವುದು? ವಿದ್ಯಾ ಮತ್ತು ಕಲೆ. ನೆನ್ಪಿಟ್ಟಿದ್ರೆ ಅದನ್ನು ನೆನಪಿಡಬೇಕು. ಅದಕ್ಕೆ ಏನಂದ್ರೆ, ಯಾವುದೇ ಸಭೆ ಸಮಾರಂಭಗಳಿಗೆ ಹೋದ 3 ನಿಯಮಗಳು ಹೇಳ್ತಾರೆ: ಶ್ರವಣ, ಚಿಂತನ, ಮನನ. ನೀವು ಎಲ್ಲಿ ಕಥಾ, ಪುರಾಣ, ಪ್ರವಚನ, ಗುರು ಸಂದೇಶಕ್ಕೆ ಹೋಗ್ತಿರಲ್ಲ, ಅಲ್ಲಿ 3 ನಿಯಮಗಳ ಪರಿಪಾಲನೆ ಮಾಡಬೇಕು. ಶ್ರವಣ ಅಂದರೆ ಮೊದಲು ಕೇಳಬೇಕು, ವಿಷಯವನ್ನು ಕೇಳಬೇಕು ಮೊದಲು. ಆನಂತರ ಚಿಂತನ, ಆ ವಿಷಯವನ್ನು ಕುರಿತು ಚಿಂತನೆ ಮಾಡಬೇಕು. ಆನಂತರ ಮನನ, ಅದರಲ್ಲಿ ಒಳ್ಳೆ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗಿದ್ದಾಗ ಬದುಕು ಸಾರ್ಥಕವಾಗುತ್ತೆ ಎನ್ನುವ ಮಾತನ್ನು ತಿಳಿಸಿ ಪ್ರಾಯಶಃ ಕಂಬಳ ಮತ್ತು ಹೇಳಿದ್ರಲ್ಲ ಪ್ರಾರಂಭ ಏನು ಅಂತ ಕೇಳಿದ್ರೆ,
ಚಳ್ಳಕೆರೆಗೂ ಕಣ್ಣುಕುಪ್ಪೆಗೂ ಅವಿನಾಭಾವ ಸಂಬಂಧ. ಇವತ್ತಿಂದಲ್ಲದು. ಇಮ್ಮಡಿ ಶಾಂತನಿರ ಜೋರು, ಮುಮ್ಮಡಿ ಶಾಂತನಿರ ಜೋರು. ಇಲ್ಲಿ ಅವಿನಾಭಾವ ಸಂಬಂಧ. ಯಾವಾಗಲೂ ಕೂಡ ಪೂಜ್ಯರಲ್ಲಿ ದಯಮಾಡಿಸ್ತಾರೆ. ಇಲ್ಲಿಂದ ಅನೇಕ ಪ್ರಕಾರ ಸೇವೆ ಅಲ್ಲಿ ಸಲ್ಲುತ್ತೆ. ಅನೇಕ ಭಕ್ತರು ಇಲ್ಲಿಂದ ಅಲ್ಲಿಗೆ ಬರ್ತಾರೆ, ಪೂಜ್ಯರು ಅಲ್ಲಿಂದ ಇಲ್ಲಿ ದಯಮಾಡ್ತಾರೆ. ನಾವಂತೂ ಕಣಕುಪ್ಪಿಗೆ ಬಂದು ಫಸ್ಟ್ ನಗರ ಅಂತ ಬಂದದ್ದು ಯಾವುದು ಅಂತ ಕೇಳಿದ್ರೆ 2005 ಅಕ್ಟೋಬರ್ ಮೊದಲು ನಗರ ಅಂತ ಬಂದು ಚಳ್ಳಕೆರೆಗೆ ಬಂದದ್ದು ಮೊದಲು ನಗರ. 2005ನೇ ಇಸ್ವಿಯಿಂದ ಇಲ್ಲಿವರೆಗೂ ಅವಿನಾಭಾವ ಸಂಬಂಧವನ್ನು ಉಳಿಸಿಕೊಂಡಂತ ನಗರ ಯಾವುದು ಅಂತ ಕೇಳಿದ್ರೆ ಅದು ಚಳ್ಳಕೆರೆ ಮಹಾನಗರ ಅಂತಕ್ಕಂಥದ್ದು. ಅನೇಕ ನಗರಗಳಿದ್ದಾವೆ, ಅದರಲ್ಲಿ ನಾವು ಹೇಳ್ತೇವೆ ಏನು ಅಂತ ಕೇಳಿದ್ರೆ ಪ್ರತಿ ಸರಿ ಬಂದಾಗ ಹೇಳಿರ್ತೇವೆ. ಇಲ್ಲಿ ಏನೋ ಇದು ಕಣ್ಣುಕುಪ್ಪೆ ಗವಿಮಠದ ಪೂಜ್ಯರಿಗೆ ತವರು ನಗರ, ತವರು ಮನೆ ಇದ್ದ ಹಾಗೆ ಅಂತೇವೆ. ಅಂತ ಭಕ್ತಿ, ಅಂತ ಶ್ರದ್ಧೆ, ಅಂತ ನಿಷ್ಠೆಯನ್ನು ಯಾವಾಗಲೂ ಕೂಡ ಇಲ್ಲಿ ಭಕ್ತರು ತೋರಿಸ್ತಾ ಬರ್ತಾ ಇದ್ದೀರಿ. ಇವತ್ತು ಕೂಡ ಅನಿರೀಕ್ಷಿತವಾಗಿ ಜಗದೀಶನ ಸಂಕಲ್ಪ ಬಹಳ ದಿನಗಳಿಂದ ಪೂಜೆ ಆಗಬೇಕು ಅಂತೇಳಿ, ಪೂಜೆ ಆಗಬೇಕು ಅನ್ನುವಂಥ ಇಚ್ಛೆ ಅವರಿತ್ತು. ಹಾಗೆ ಮುಂದೆ ಹಾಕ್ತಾ 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 ಮುಂದೆ ಹಾಕಿದ್ದಾಗಿತ್ತು. ಇಲ್ಲಿ ಅನೇಕ ಮನೆಗಳಲ್ಲಿ ಪಾದಪೂಜೆಗಳು ಪೆಂಡಿಂಗ್ ಉಳಿದಿದ್ದು. ಒಂದಷ್ಟು ಆರೋಗ್ಯ ವ್ಯತ್ಯಾಸ ಆದ ಕಾರಣ 2 ವರ್ಷ ಬರಲಿಕ್ಕೆ ವ್ಯತ್ಯಾಸ ಆಯಿತು, ಬರಲಿಕ್ಕೆ ಆಗಿರಲಿಲ್ಲ. ಎಲ್ಲರಿಗೂ ಕೂಡ ಒಂದಷ್ಟು ಜನ ತಾಯಿಯರು ಶ್ರಾವಣದಲ್ಲಿ ಮಧ್ಯದಲ್ಲಿ ಬಂದು ಈ ಚಳ್ಳಕೆರೆ ಭಾಳ ಬಂದೇ ಇಲ್ಲ, ಆವಾಗ ತಿಂಗಳಿಗೊಂದು ಇಲ್ಲಿ ದಯಮಾಡಿಸ್ತಿದ್ರಿ ಅನ್ನುವಂಥ ಅಪೇಕ್ಷೆನೂ ವ್ಯಕ್ತಪಡಿಸಿದ್ರು. ಸಾಕಷ್ಟು ಪಾದಪೂಜೆಗಳನ್ನು ಹೇಳಿದ್ರು. ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ಬಂದು ಒಂದು 5-6 ಮನೆ ಪಾದಪೂಜೆಗಳು ಆಗಿದ್ದಾವೆ. ಜೊತೆಗೆ ಈಗ ಇಲ್ಲಿ ಸಂಜೆ ಅಲ್ಲಿ ಪಾದಪೂಜೆ ಸಂಕ್ಷಿಪ್ತ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಇಲ್ಲಿ ಕೂತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮತ್ತೆ ಮೇಲಿನ ಮೇಲೆ ಬರೋದಿದ್ದೇ ಇರ್ತದೆ. ಅಂದ್ರೆ ಇದು ಏನು ಅಂತ ಕೇಳಿದ್ರೆ ಕೇದಾರ ಪೀಠದ ಉತ್ತರಾಧಿಕಾರಿಗಳಾಗಿ ಘೋಷಣೆಯಾದ ಮೇಲೆ ಇದು ಮೊದಲ ಪ್ರವೇಶ. ಇವತ್ತಿಂದು ಇಲ್ಲಿಗೆ ಮೊದಲ ಪ್ರವೇಶ. ಎಷ್ಟೋ ಸರಿ ಇಲ್ಲಿ ಬಂದ ಹಿಂದೆ ಇವತ್ತಿನ ಏನು ವಿಶೇಷತೆ ಅಂತ ಕೇಳಿದ್ರೆ ಕೇದಾರ ಪೀಠದ ಉತ್ತರಾಧಿಕಾರತ್ವ ಘೋಷಣೆಯಾದ ಮೇಲೆ ಇವತ್ತಿನ ಪ್ರವೇಶ ಮೊದಲ ಪ್ರವೇಶ. ಮೊದಲ ಪ್ರವೇಶದಲ್ಲಿ ಪೂಜೆ ಪ್ರಸಾದವೂ ಇಲ್ಲೇ ಆಗಿದೆ. ಅನೇಕ ಮನೆ ಪಾದಪೂಜೆಗಳಾಗಿದ್ದಾವೆ. ಧರ್ಮ ಸಭೆಯೂ ನಡೀತಾ ಇದೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ಮುಹೂರ್ತ ಮಾಡಿದ್ದೇವೆ. ಇದೊಂದು ವಿಶೇಷ ಯೋಗ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೇದಾರನಾಥನ ವೈಶಿಷ್ಟ್ಯತೆ ಅಂತೂ ಅಪರಂಪಾರ. ಒಂದು ಕೊನೆ ಒಂದು ಲೀಲೆ ಹೇಳ್ತೇವೆ ಭಗವಂತದ್ದು. ಬಹಳ ಜನ ಅನೇಕ ಚರ್ಚೆ ಮಾಡ್ತಾರೆ. ಎಲ್ಲ ಕೇಳ್ರಿ, ಒಳ್ಳೆದನ್ನಷ್ಟೇ ಆಯ್ಕೆ ಮಾಡ್ತಾರೆ. ಕೆಲವರು ಹೇಳ್ತಾರೆ ದೇವರು ಎಲ್ಲಿದ್ದಾರೆ ಏನು ಅದು ಅನೇಕ ಚರ್ಚೆಗಳು ಬರ್ತಿರ್ತಾರೆ. ಸಮಾಜದಲ್ಲಿ ಇವೆಲ್ಲ ಸಹಜ. ಹಿಂದಿತ್ತು, ಇವತ್ತಿದ್ದಾವೆ, ಮುಂದಿರ್ತಾರೆ. ಅದು ಒಂದು ಘಟನೆ ಏನು ಹೇಳೋದಾದ್ರೆ 2013ನೇ ಇಸ್ವಿಯಲ್ಲಿ ಜಲಪ್ರಳಯ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಕೇದಾರನಾಥ ಜಲಪ್ರಳಯ ಆಯ್ತು, ನೆನಪೈತಿ? ಜೂನ್ ತಿಂಗಳಲ್ಲಿ ಆಯ್ತು. ಅದು ಎಷ್ಟು ಪ್ರಮಾಣದಲ್ಲಿ ಗಾಂಧಿ ಸರೋವರ ಅಂತ ಕೇದಾರನಾಥ ನಮಗೆ 8.5 ಕಿಲೋಮೀಟರ್ ದೂರದಲ್ಲಿದೆ, ಎತ್ತರದಲ್ಲಿದೆ. ಅಲ್ಲಿ ಒಂದು ಭೂಕಂಪ ಆಗಿ ದೊಡ್ಡ ಪರ್ವತ ಆ ಸರೋವರದಲ್ಲಿ ಕುಸಿದು ಬಿದ್ದು ನೀರು ಉಕ್ಕಿ ಹರಿದು. ಯಾವ ಪ್ರಮಾಣದಲ್ಲಿ ಅಂತ ಕೇಳಿದ್ರೆ ಲಕ್ಷ ಒಂದು 150 ಅಡಿ ಅಗಲ. ಎಷ್ಟು? 150ರಿಂದ 170 ಅಡಿ ಅಗಲ ಪ್ರಮಾಣ, 25 ಅಡಿ ಎತ್ತರ. ಅಷ್ಟು ವೇಗವಾಗಿ ಆ ಗಾಂಧಿ ಸರೋವರದಿಂದ ನೀರು ಹರಿದು ಬಂತು. ಆ ನೀರು ಬಂದ ರಭಸಕ್ಕೆ ಸಿಕ್ಕ ಸಣ್ಣ ಪುಟ್ಟ ಗುಡ್ಡ ಪರ್ವತಗಳು ಕೊಚ್ಚಿ ಹೋಗ್ಬಿಟ್ಟು ಆ ನೀರು ನೇರವಾಗಿ ಬಂದು ಮಂದಿರಕ್ಕೆ ಬಡಿತು ಅಂತ ಕೇಳಿದ್ರೆ ಮಂದಿರದ ಸಣ್ಣ ಪೀಸು ಉಳಿಯಲ್ಲ, ಸಾಧ್ಯನೇ ಇಲ್ಲ. ಅಷ್ಟು ವೇಗವಾಗಿ, ಎಷ್ಟೋ 8.5 ಕಿಲೋಮೀಟರ್ ದೂರದಿಂದ ಬರುವಂತ ನೀರು. ಎಷ್ಟೋ ಪರ್ವತಗಳು ಸೌದು ಹೋದವು, ಎಷ್ಟೋ ಬೆಟ್ಟ ಗುಡ್ಡಗಳು ಸಾಪಾದವು. ಆ ನೀರು ಬಂತು. ಏನು ಆಶ್ಚರ್ಯ ನಡೀತು ಅಂದ್ರೆ, ನೀವಲ್ಲೆಲ್ಲ ಬಂದವರು ಎಷ್ಟು ಜನ ಇದ್ರಿ? ಕೈ ಮೇಲೆ ಮಾಡಿ ಕೇದಾರಕ್ಕೆ ಬಂದವರು ಎಷ್ಟು ಜನ? ಏನು ವಿಶೇಷ ನೋಡಿರಲ್ಲಿ? ಭೀಮಶಿಲ ಅಲ್ವಾ? ನೀವು ನೋಡಿದ ಪ್ರತ್ಯಕ್ಷ ದರ್ಶಿಗಳಿದ್ದೀರಲ್ವಾ? ಭೀಮಶಿಲ ಎಷ್ಟು ದೊಡ್ಡದಿದೆ ಅಮ್ಮ? ಅದು ಬಹಳ ದೊಡ್ಡದಿದೆ ಅಲ್ವಾ? ಅದು ಅಳತೆಯನ್ನು ಮಾಡ್ಲಿಕ್ಕಾಗಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿದೆ. ಆ ಭೀಮಶಿಲ ಅಂತೇಳಿ ಅದು ಬಂತು. ಎಲ್ಲಿಂದ ಬಂತು, ಹೆಂಗೆ ಬಂತು ಗೊತ್ತಿಲ್ಲ. ಬಂತು ಒಂದು 60 ಮೀಟರ್ ದೂರದಲ್ಲಿ ಕೇದಾರನಾಥ ಮಂದಿರಕ್ಕೆ ನೇರವಾಗಿ ಬಂದಿರ್ತದೆ. ಆ ನೀರೇನು ಬಂತಲ್ಲ, ಕೇದಾರನಾಥ ಮಂದಿರ ಎಷ್ಟು ಅಗಲಿತ್ತು ಅದಕ್ಕಿಂತ ಒಂದಿಷ್ಟು ಅಗಲ ಇದೆ. ಆ ನೀರೇನು ಬಂತಲ್ಲ, ನೀರು ಸಣ್ಣ ಪುಟ್ಟ ಸಣ್ಣ 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 ದೊಡ್ಡ ದೊಡ್ಡ ಬಂಡೆಗಳು ಎಲ್ಲ ಬಂದ್ವಲ್ಲ, ಬಂದು ನೇರವಾಗಿ ಆ ಬಂಡೆಗೆ ಬಡದು ಅಲ್ಲೇ ನಿಂತು ಹೋಗ. ಆನಂತರ ನೀರು ಅದಕ್ಕೆ ಬಡದು ಡೈವರ್ಟ್ ಆಗಿ ಆ ಕಡೆ ಹೋತು, ಈ ಕಡೆ ಹೋತು. ಮಂದಿರ ಸುರಕ್ಷಿತವಾಗಿ ಉಳಿತು. ನೀವು ಲಕ್ಷ್ಯ ಕೊಡ್ರಿ,
ಆ ನೀರು ಬಂಡೆ ಬರದೇ ಹೋಗಿದ್ರೆ ಮಂದಿರ ಉಳಿತಿರ್ಲಿಲ್ಲ ಅಲ್ವಾ? ಅದೇ ಬಂಡೆ ಮುಂದೆ ಇನ್ನಷ್ಟು ದೂರ ಹೋಗಿ ಮಂದಿರಕ್ಕೆ ಬಡಿತಂದ್ರೆ ಆವಾಗ ಉಳಿತಿರ್ಲಿಲ್ಲ. ನೀರಿಗಿಂತ ಫೋರ್ಸ್ ಅಲ್ಲ ಜಾಸ್ತಿ ಇತ್ತು, ಆವಾಗ ಉಳಿತಿರ್ಲಿಲ್ಲ. ಆ ಬಂಡೆ ಬರದಿದ್ರು ಉಳಿತಿರ್ಲಿಲ್ಲ, ಬಂಡೆ ಬಡದಿದ್ರು ಮಂದಿರ ಉಳಿತಿರ್ಲಿಲ್ಲ. ಬಂಡೆ ಬಂತು, ಅಲ್ಲಿ ನಿಲ್ತು, ಆ ನೀರು ಡೈವರ್ಟ್ ಆಗಿ ಹೋತು, ಮಂದಿರ ಉಳಿತು. ಇದಕ್ಕಿಂತ ನಿಮ್ಗೆ ಪ್ರತ್ಯಕ್ಷ ಸಾಕ್ಷಿ ಬೇಕಾ? ಇದು ಅಲ್ಲಿಯ ವೈಶಿಷ್ಟ್ಯತೆ, ಅಲ್ಲಿ ವಿಶೇಷತೆ. ನೀವು ನೋಡಿದವರಿಗೆಲ್ಲ ಗೊತ್ತಿದೆ ಆ ವಿಶೇಷ ಶಕ್ತಿ ಏನಿದೆ ಅಂತ. ಅದಕ್ಕೆ ಹೇಳ್ತಾರೆ ಕೇದಾರನಾಥ ಅಪರಂಪಾರ ಶಕ್ತಿವಂತ, ಅಪರಂಪಾರ ಶಕ್ತಿ ಅಪರಂಪಾರ. ಹಾಗಾಗಿ ಅಂತ ಕೇದಾರನಾಥನ ದರ್ಶನವನ್ನು ತಾವೆಲ್ಲರೂ ಮಾಡಿಕೊಳ್ಳುವಂಥವರಾಗಲಿ. ಆ ಭಗವಂತನ ಕರುಣೆ, ಭಗವಂತನ ಕೃಪೆ, ಭಗವಂತನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಮಾತನ್ನು ತಿಳಿಸಿ ಕೊನೆ ಮಾತು ಹೇಳೋದಿಷ್ಟೇ. ಯಾವುದೇ ಸಂದರ್ಭದಲ್ಲೂ ತಾವೆಲ್ಲ ಧರ್ಮವನ್ನು ಯಾವತ್ತೂ ಬಿಡಬೇಡಿ, ಪರಂಪರೆಯನ್ನು ಬಿಡೋದು ಬೇಡ, ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೆಯೋದು ಬೇಡ. ಅದೇ ನಮ್ಮ ಪರಿವಾರಕ್ಕೆ, ನಮ್ಮ ಸಂಸ್ಕೃತಿಗೆ ಬುನಾದಿ. ಅದನ್ನು ಬಿಟ್ಟರೆ ಎಲ್ಲ ಕೆಟ್ಟು ಹೋಗುತ್ತೆ. ಅದರ ಜೊತೆಯಲ್ಲಿ ಒಂದಷ್ಟು ತ್ಯಾಗ ಮಾಡಬೇಕು, ಒಂದಷ್ಟು ಸಂಕಲ್ಪ ಮಾಡಬೇಕು. ಏನು ಅಂತ ಕೇಳಿದರೆ, ಪ್ರತಿಯೊಬ್ಬ ಮನುಷ್ಯನಿಗೆ ದೊಡ್ಡ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಆರೋಗ್ಯ. ಆರೋಗ್ಯದ ಕಡೆ ನೀವು ಲಕ್ಷ್ಯ ಕೊಡಬೇಕು. ನಿಮ್ಮ ಮಕ್ಕಳನ್ನು ಆರೋಗ್ಯವಂತರಾಗಿ ಬೆಳೆಸಬೇಕು. ಅವರು ಬೇಡಿದ್ದನ್ನು ನೀವು ಮಾಡಿಕೊಡಬೇಡಿ. ಯಾವುದು ಒಳ್ಳೆಯದು ನೀವು ಅವರಿಗೆ ಕೊಡ್ರಿ. ತಾಯಿಯಿಂದ ಮಕ್ಕಳು ಬೇಡಿದ್ದನ್ನೇ ಮಾಡಿ ತಿನ್ನಿಸಿ ಅವ್ರಿಗೆ ಖುಷಿ ಪಡಿಸ್ಬೇಕು ಇಲ್ಲ. ಇವತ್ತು ಚಾಕ್ಲೇಟ್ ಬೇಡ್ತವೆ, ಕುರುಕುರೆ ಬೇಡ್ತವೆ, ಇನ್ನೂ ಏನೋ ಬೇಡ್ತಿರ್ತವೆ, ಬೇಕರಿ ಐಟಮ್ ಬೇಡ್ತಿರ್ತವೆ. ನಾವು ಸಾಕಷ್ಟು ರಾತ್ರಿ ಓಡಾಡುವ ಸಿಟಿಗಳಲ್ಲಿ ನೋಡ್ತೀವಿ, ಪಾಳ್ಯ ಹಚ್ಚಿ ನಿಂತಿರ್ತಾರೆ ಜನ. ಎಲ್ಲಿ? ಬೇಕರಿ ಮುಂದೆ. ಅಲ್ಲಿ ಎಲ್ಲ ತೊಗೊಂಡು ಹೋಗಿ ಎಲ್ಲ ತಿನ್ನೋದು, ಅದು ಬೇಡ. ಆ ಮಕ್ಕಳು ಏನು ಬಯಸ್ತೋ ನಿಮಗೆಲ್ಲ ಅನುಭವ ಇದೆ, ನೀವು ಮಾಡಿಕೊಡ್ರಿ ಕೈಯಿಂದ. ನೀವು ಹೇಗೆ ಕಲಿಸ್ತೀರೋ ಹಾಗೆ ಮಕ್ಕಳು ಕಲಿತಾವೆ. ಮಕ್ಕಳ ಆರೋಗ್ಯವನ್ನು ಕಾಯುವಂಥದ್ದು ತಾಯಿಯ ಜವಾಬ್ದಾರಿ. ಅದಕ್ಕೆ ಹೇಳ್ತಾರೆ ಮನೆ ಅದು ಏನು ಅಂತ ಕೇಳಿದ್ರೆ ದೇವ ಮಂದಿರ. ಅದರಲ್ಲಿ ಡಾಕ್ಟರ್ ಯಾರು ಅಂತ ಕೇಳಿದ್ರೆ ತಾಯಿ ಡಾಕ್ಟರ್, ವೈದ್ಯರು. ಆ ನಂತರ ಆಸ್ಪತ್ರೆ ಯಾವುದು? ಅಡುಗೆ ಮನೆಯೇ ಆಸ್ಪತ್ರೆ. ಇಡೀ ಮನೆ ದೇವ ಮಂದಿರ. ಅಲ್ಲಿ ಆಸ್ಪತ್ರೆ ಯಾವುದು ಅಂತ ಕೇಳಿದ್ರೆ ಅಡುಗೆ ಮನೆ, ವೈದ್ಯರು ತಾಯಂದಿರೆ. ಹಾಗಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಮತ್ತು ಒಂದಷ್ಟು ಊಟ ಮಾಡೋ ಸಮಯದಲ್ಲಿ TV ಮೊಬೈಲ್ ಒಂದಷ್ಟು ಬಂದ್ ಮಾಡಿ. ಆಗ್ಬೋದಾ? ಇದು ಸಾಧ್ಯ ಆಗ್ಬೋದಾ? ನೀವು ಊಟ ಮಾಡ್ತಿರ್ತೀರಿ, ಅವ್ನು ನೋಡ್ತಾ ಊಟ ಮಾಡ್ತಿರ್ತೀರಿ. ಏನು ಉಂಡ್ರಿ ನಿಮಗೆ ಗೊತ್ತಿಲ್ಲ, ಎಷ್ಟು ಉಂಡ್ರಿ ನಿಮಗೆ ಗೊತ್ತಿಲ್ಲ. ಸುಮ್ಮನೆ ಗಂಡು ಮಕ್ಕಳು ಕೆಲವರು ಕೇಳ್ಬೇಕು, ಏನೇನು ಊಟ ಮಾಡಿದ್ರು, ಏನೋ ಮಾಡಿದ್ರೆ ನೆನಪ ಇಲ್ಲದಂತಾರೆ. ಊಟ ಮಾಡಿ ಕೈ ತೊಳೆದು ಹೊರಗೆ ಹೋದ ತಕ್ಷಣ ಅಂತೀರಿಲ್ಲ, ಏನು ಮಾಡಿದ್ರೆ TV ನೋಡ್ತಿದ್ದೆ, ಅದ್ರ ಯಾವುದೋ ವಿಷಯ ಚಲೋ ಇತ್ತು, ನೋಡ್ತಾ TV ಒಳಗೆ ಮುಳುಗ್ಬಿಟ್ಟಿದ್ದೆ. ಹಾಗಾಗಬಾರ್ದು. ಜೈಸ ಅನ್ ವೈಸ ಮನ್ ಅಲ್ವಾ? ನಮ್ಮ ಮನಸ್ಸು ನಾವು ತೆಗೆದುಕೊಳ್ಳೋ ಆಹಾರ ಪದಾರ್ಥದ ನಿರ್ಮಾಣ ಆಗುತ್ತೆ. ಅದ್ರ ಜೊತೆಯಲ್ಲಿ ಮಲಗೋಕ್ಕಿಂತ ಪೂರ್ವ 1 ತಾಸು ನೀವಿನ್ನು 10 ಗಂಟೆಗೆ ಮಲಗ್ತೀರಿ ಅಂದರೆ 9 ಗಂಟೆಗೆ ಮೊಬೈಲ್ ಅದನ್ನು ಸ್ವಿಚ್ ಆಫ್ ಮಾಡಿರಿ, ಇಲ್ಲಾಂದ್ರೆ ಸೈಲೆಂಟಿಗೆ ಹಾಕಿ. 11ಕ್ಕೆ ಮಲಗ್ತೀರಿ ಅಂದರೆ 10 ಗಂಟೆ, 1 ಗಂಟೆ ಮೊದಲು ಅದನ್ನು ನೋಡೋದನ್ನು ಬಿಡ್ರಿ. ಬೆಳಗ್ಗೆ ಹೇಳ್ತಿರಲ್ಲ, ಎದ್ದ ಮೇಲೆ 1 ತಾಸು ಮೊಬೈಲ್ ನೋಡೋದನ್ನು ಕಡಿಮೆ ಮಾಡಿ. ಅನಿವಾರ್ಯತೆಗಳಿದ್ದಾಗ ಬೇರೆ, ಕೆಲವು ಚರ್ಚೆಗಳು, ವ್ಯವಹಾರಗಳು, ಅದು ಬೇರೆ. ಆದರೆ ನಿದ್ದೆ ಬರ್ತಿಲ್ಲ ಅಂತೇಳಿ 12 ಗಂಟೆವರೆಗೆ ಯಾರು ನೋಡ್ಲಿಕ್ಕೆ ಹೋಗಬೇಡಿ. ರಾತ್ರಿ 12 ಗಂಟೆವರೆಗೂ ನಿದ್ದೆ ಬಂದಿಲ್ಲ ಅಂತ 12 ಗಂಟೆವರೆಗೂ ಮೊಬೈಲ್ ನೋಡೋದು, ಬೆಳಗ್ಗೆ 9 ಗಂಟೆಗೆ ಹೇಳೋದು, ಇದು ಪದ್ಧತಿ ಇಲ್ಲ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಏಳಬೇಕು. ಅದು ಒಂದು ಸ್ವಲ್ಪ ದಿವಸ ಅದನ್ನು ಪ್ರಯತ್ನ ಮಾಡಿರಿ. ಎಷ್ಟು ಶರೀರ ಫ್ರೆಶ್ ಇರ್ತೀರಿ, ಇಡೀ ದಿನ ಭಾಳ ಆ್ಯಕ್ಟಿವ್ ಆಗಿರ್ತೀರಿ. ಆ ಪ್ರಕಾರ ಪರಿಪಾಲನೆ ಮಾಡಿ ಅನ್ನುವಂಥ ಕೆಲವು ಸಲಹೆಗಳನ್ನು ಕೊಟ್ಟು, ಪರಿವಾರದಲ್ಲಿ ಏನೇ ಗೊಂದಲಗಳಿದ್ದು ಪರಿವಾರದವರೇ ಕೂತು ಚರ್ಚೆ ಮಾಡಿ, ಬೇರೆ ಹತ್ರ ಹೇಳ್ಕೋಬೇಡಿ. ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳೋದು, ಇದು ಬೇಡ. ಪರಿವಾರದ ಸಮಸ್ಯೆಗಳನ್ನು ಪರಿವಾರದವರೇ ಚರ್ಚೆ ಮಾಡಿ ಬಗೆಹರಿಸ್ಕೋಬೇಕು. ಬೇರೆಯವ್ರ ಹತ್ರ ಹೇಳಿದರೆ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನು ನೀವು ಪರಿಪಾಲನೆ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಪರಿವಾರದ ಹಿರಿಯರಿಗೆ ಹೇಳ್ಬೋದು, ಹೊರಗೆ ನೋಡಿ ಬೇಡ. ಆ ಪ್ರಕಾರ ಮಾಡಿ ಅಂತಕ್ಕಂಥ ಕೆಲವು ಅತ್ಯಂತ ಪಾರಿವಾರಿಕ ಸಲಹೆಗಳು ಕೊಟ್ಟು. ಯಾಕೆ ಅಂತ ಕೇಳಿದರೆ, ಮದ್ಭಕ್ತ ಮಮ ಅತಿ ಶ್ರೇಷ್ಠ. ನಮ್ಮ ಭಕ್ತರು ನಮ್ಮಿಂದ ಚಲೋನೇ ಇರ್ತಾರೆ, ಅವ್ರು ಚಲೋ ಇರಬೇಕು. ಅವ್ರು ಚಲೋ ಇದ್ರು ಅಂತ ಕೇಳಿದರೆ ಗುರುಗಳಿಗೆ ಆನಂದ ಇರ್ತದೆ.
ಮಕ್ಕಳು ಚಲೋ ಇದ್ರು ಅಂತ ಕೇಳಿದ್ರೆ ತಾಯಿ ತಂದೆಗೆ ಆನಂದ ಇರುತ್ತೆ. ಪರಿವಾರ ಚೆನ್ನಾಗಿದೆ ಅಂತ ಕೇಳಿದ್ರೆ ಪರಿವಾರದ ಹಿರಿಯರು ಸಮಾಧಾನವಾಗಿರ್ತಾರೆ. ಆ ಪ್ರಕಾರ ಆಗಲಿ ಅಂತಕ್ಕಂಥ ಸಲಹೆಗಳನ್ನು ಕೊಟ್ಟು ಇಲ್ಲಿ ಆಯೋಜನೆ ಮಾಡಿರುವಂಥ ಜಗದೀಶ್ ಹಾಗೂ ಪರಿವಾರದವರೆಗೂ ಇಲ್ಲಿ ಆಗಮಿಸಿ ಇಲ್ಲಿ ಪರ್ಯಂತರವಾಗಿ ಶುದ್ಧ ಭಾವನೆಯಿಂದ ಪರಿಶುದ್ಧವಾದಂಥ ವಿಚಾರದಿಂದ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಶುದ್ಧಾಂತಕರಣದಿಂದ ಪಾಲ್ಗೊಂಡು ಗುರುವಿನ ದರ್ಶನ ಆಶೀರ್ವಾದವನ್ನು ಪಡೆಯಲಿರುವ ತಮ್ಮೆಲ್ಲರಿಗೂ ಕೂಡ ಮೂಲ ಪರಮಾಚಾರ್ಯರು, ಪಂಚಕೇದಾರೇಶ್ವರರು, ತಪೋಕ್ಷೇತ್ರ ಕಣ್ಮುಕುಪ್ಪೆ ಗವಿಮಠದಲ್ಲಿ ಲಿಂಗೈಕ್ಯ ಎಲ್ಲ ಪೂಜ್ಯ ಗುರುಗಳು, ಈ ಕ್ಷೇತ್ರದ ಈ ಗ್ರಾಮದ ಆರಾಧ್ಯ ದೈವಗಳು ನಿಮ್ಮೆಲ್ಲರನ್ನು ರಕ್ಷಿಸಲಿ, ಸುಖ ಶಾಂತಿ ನಿಮ್ಮಲ್ಲಿ ಆರೋಗ್ಯವನ್ನು ಅನುಗ್ರಹಿಸಲಿ, ನಿಮ್ಮ ಮನೋವಾಂಛಿತ ಫಲಗಳನ್ನು ಕರುಣಿಸಲಿ ಅನ್ನುವಂಥ ಸತ್ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.